ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನ ಈ ಕುರ್ಚಿ ಕದನದ ಮಧ್ಯೆ ಒಂದು ಸ್ಫೋಟಕ ಬೆಳವಣಿಗೆಯಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಡಿಕೆ ಬೆಂಬಲಿಗರು ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. 30ಕ್ಕೂ ಹೆಚ್ಚು ಶಾಸಕರು ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ್ದು. ಬರ್ತ್ಡೇ ಪಾರ್ಟಿ ಎನ್ನುವಂತಹ ನೆಪ ಡಿಕೆ ಬಣದ ಡಿನ್ನರ್ ಮೀಟಿಂಗ್. ಅಧಿವೇಶನದ ಸಂದರ್ಭದಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್. ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ಆಚರಣೆಯ ನೆಪದಲ್ಲಿ ಪೊಲಿಟಿಕಲ್ ಮೀಟಿಂಗ್ ನಡೀತಾ ಡಿನ್ನರ್ ಸಭೆಯಲ್ಲಿ ಮುಂದಿನ ನಡೆ ಕುರಿತು ಗೇಮ್ ಪ್ಲಾನ್ ಆಗಿದೆ. ಡಿಸಿಎಂ ಡಿಕೆ ಪರ ಶಕ್ತಿ ಪ್ರದರ್ಶನಕ್ಕೆ ಶಾಸಕರು ರಣತಂತ್ರ ಹೂಡ್ತಾ ಇದ್ದಾರೆ. ಸಿಎಂ ಕುರ್ಚಿ ಫೈಟ್ ನಡುವೆ ಡಿಸಿಎಂ ಡಿಕೆ ಬಣ ಆಕ್ಟಿವ್ ಆಗಿದೆ. ಹುಟ್ಟುಹಬ್ಬದ ಕಾರ್ಯಕ್ರಮ ನೆಪದಲ್ಲಿ ಆಪ್ತರೆಲ್ಲರೂ ಕೂಡ ಸೇರಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಡಿಕೆ ಬೆಂಬಲಿಗರ ಶಕ್ತಿ ಪ್ರದರ್ಶನ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀವಿ. ಈ ಸ್ಫೋಟಕ ಬೆಳವಣಿಗೆ ಕುತೂಹಲವನ್ನ ಜಾಸ್ತಿ ಮಾಡ್ತಾ ಇದೆ. ಡಿಕೆ ಬೆಂಬಲಿಗರ ಈ ಶಕ್ತಿ ಪ್ರದರ್ಶನ ಅದು ಅಧಿವೇಶನದ ಸಂದರ್ಭದಲ್ಲೇ ಪ್ಲಾನಿಂಗ್ ಆಗ್ತಾ ಇದೆಯಾ? ಡಿಸಿಎಂ ಡಿಕೆ ಬೆಂಬಲಿಗರ ಡಿನ್ನರ್ ಪಾಲಿಟಿಕ್ಸ್ ಮಧ್ಯೆ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅಂತ ನೋಡ್ತಾ ಹೋದ್ರೆ ಶಾಸಕ ಸಿಪಿ ಯೋಗೇಶ್ವರ್, ಎಚ್ ಸಿ ಬಾಲಕೃಷ್ಣ, ಕುಡಿಗಲ್ ರಂಗನಾಥ್, ಕದಲೂರು ಉದಯ್, ರವಿ ಗಣಿಗ, ಹರೀಶ್ ಗೌಡ, ಒಟ್ಟಾರೆ 30ಕ್ಕೂ ಹೆಚ್ಚು ಶಾಸಕರು ಹಾಜರಾಗಿದ್ರು. ಅಧಿವೇಶನದ ಸಂದರ್ಭದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನಿಂಗ್ ಆಗ್ತಾ ಇದೆಯಾ? ಪದೇ ಪದೇ ಡೆಲ್ಲಿ ಪರೇಡ್ ನಡೀತು. ಅತ್ತ ಸಿಎಂ ಬಣದ ಆಪ್ತ ಶಾಸಕರುಗಳ ಫಾರಿನ್ ಟ್ರಿಪ್ ಅನ್ನ ನೋಡಿದ್ವಿ. ಇದರ ಮಧ್ಯೆ ಡಿಕೆ ಬಣದಿಂದ ಈ ರೀತಿಯಲ್ಲಿ ಶಕ್ತಿ ಪ್ರದರ್ಶನದ ಪ್ಲಾನಿಂಗ್ ನಡೀತಾ ಇದೆ. ಕೆಲ ದಿನಗಳಿಂದ ತಣ್ಣಗಿತ್ತು ಈ ಕುರ್ಚಿ ಕದನ, ಆದರೆ ಈಗ ಬಹಿರಂಗವಾಗಿ ಮತ್ತೆ ಶುರುವಾಗಿದೆ. ಡಿಕೆ ಆಪ್ತರು ಈ ಡಿನ್ನರ್ ನೆಪದಲ್ಲಿ ನಡೆಸಿದಂತಹ ಕಾರ್ಯತಂತ್ರ ಏನು ಅನ್ನೋದನ್ನ ಈ ಸ್ಪೆಷಲ್ ರಿಪೋರ್ಟ್ನಲ್ಲಿ ನೋಡೋಣ. ಶಕ್ತಿ ಪ್ರದರ್ಶನ, ಒಗ್ಗಟ್ಟಿನ ಸಂದೇಶ, ಡಿಕೆಶಿ ಬಣದವರ ರಣಕಹಳೆ. ಎಸ್, ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಿಂದಾಗೆ ಸ್ಫೋಟಗೊಂಡು ಮತ್ತೊಮ್ಮೆ ತಣ್ಣಗಾಗಿ ಬೂದಿ ಮುಚ್ಚಿದ ಕೆಂಡದಂತಿರುವ ಕುರ್ಚಿ ಕದನ ಮತ್ತೆ ಭುಗಿಲೆದ್ದಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಬಣದ ನಡುವಿನ ಶೀತಲ ಸಮರಕ್ಕೆ ರೋಚಕ ರಂಗು ಬಂದಿದೆ. ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ರಾತ್ರಿ ಡಿಕೆಶಿ ಬಣದ ಶಾಸಕರು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಸರಿಸುಮಾರು 40ಕ್ಕೂ ಹೆಚ್ಚು ಶಾಸಕರು ಔತಣಕೂಟದ ನೆಪದಲ್ಲಿ ಡಿಕೆಶಿ ಪರ ಶಕ್ತಿ ಪ್ರದರ್ಶನ ನಡೆಸಿದ್ದಾರೆ. ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ಪರೋಕ್ಷವಾಗಿ ತಿರುಗೇಟು ನೀಡುವುದು ಮಾತ್ರವಲ್ಲದೆ ಹೈಕಮಾಂಡ್ಗೂ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಡಿಕೆಶಿ ಬಣದ ಶಾಸಕರ ಒಗ್ಗಟ್ಟು ಪ್ರದರ್ಶನದ ಫೋಟೋ ವೈರಲ್. 35ರಿಂದ 40 ಜನ ಎಂಎಲ್ಎಗಳು ಸೇರಿದ್ವಿ ಎಂದ ಯೋಗೇಶ್ವರ್. ಬಹಳ ಜನ ಎಂಎಲ್ಎಗಳು 35-40 ಜನ ಇದ್ದಾರೆ. ಡಿಕೆಶಿ ಬಣದ ಶಾಸಕರ ಒಗ್ಗಟ್ಟು ಪ್ರದರ್ಶನದ ಫೋಟೋಗಳು ವೈರಲ್ ಆಗಿವೆ. ಸಚಿವರಾದ ಡಿ ಸುಧಾಕರ್, ಮಂಕಾಳ ವೈದ್ಯ, ಮಾಗಡಿ ಬಾಲಕೃಷ್ಣ, ಸಿಪಿ ಯೋಗೇಶ್ವರ್, ಟಿಬಿ ಜಯಚಂದ್ರ, ಕದಲೂರು ಉದಯ್, ರವಿ ಗಣಿಗ, ಬಸವರಾಜ ಶಿವಗಂಗಾ, ಕುಣಿಗಲ್ ರಂಗನಾಥ್, ಪ್ರಕಾಶ್ ಕೋಳಿವಾಡ, ಆನೇಕಲ್ ಶಿವಣ್ಣ, ಗಣೇಶ ಹುಕ್ಕೇರಿ, ಹೊನ್ನಾಳಿ ಶಾಂತನಗೌಡ, ರಮೇಶ ಬಂಡಿಸಿದ್ದೇಗೌಡ, ವೆಂಕಟೇಶ ಪಾವಗಡ, ಎನ್ಎ ಹ್ಯಾರಿಸ್, ಮಂತರ್ಗೌಡ, ಹರೀಶ್ ಗೌಡ, ಶರತ್ ಬಚ್ಚೇಗೌಡ, ನಯನ ಮೋಟಮ್ಮ ಹೀಗೆ ಹಲವು ಶಾಸಕರು ಪಾಲ್ಗೊಂಡು ಡಿಕೆಶಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ನನ್ನ ಪಕ್ಕದ ಕ್ಷೇತ್ರ ಮಾಗಡಿಯ ಬಾಲಕೃಷ್ಣರವರ ಬರ್ತ್ಡೇ ಊಟಕ್ಕೆ ಕರೆದಿದ್ರು. ಊಟ ಮಾಡ್ಕೊಂಡು ಹೋಗ್ತಾರೆ. ಭಾಳ ಜನ ಎಂಎಲ್ಎಗಳಿದ್ದಾರೆ, 35-40 ಜನ ಇದ್ದಾರೆ. ಎಲ್ಲ ಊಟ ಮಾಡಿ ಹೋಗ್ತಾ ಇದ್ವಿ. ನಾಯಕತ್ವ ಗೊಂದಲಕ್ಕೆ ಹೈಕಮಾಂಡ್ ತರೆ ಎಳಿಬೇಕು ಎಂದ ಬಾಲಕೃಷ್ಣ. ಏನಾದರೂ ಇದಕ್ಕೊಂದು ಹೈಕಮಾಂಡ್ ಅಂತಿಮವಾದಂಥ ರೂಪವನ್ನ ಎಳಿಬೇಕು. ಹೀಗೆ ಮುಂದುವರಿದ್ರೆ ಮುಂದೆ ಸರ್ಕಾರ ಬರೋದು ಕಷ್ಟ ಎಂದು ಬಾಂಬ್. ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿನ ಮುಂದೆ ಸರ್ಕಾರ ಬರೋದು ಕಷ್ಟ. ನಾಯಕತ್ವ ಬದಲಾವಣೆ ಚರ್ಚೆಯಾಗಿದೆ ಎಂದ ಶಿವಗಂಗಾ ಬಸವರಾಜ್. ಬರ್ತ್ಡೇ ಅಂತ ಭೋಜನಕೂಟ ಏರ್ಪಡಿಸಿ ಕೇಂದ್ರ ಬಿಂದುವಾಗಿದ್ದ ಶಾಸಕ ಬಾಲಕೃಷ್ಣ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅಧ್ಯಕ್ಷರನ್ನ ಬದಲಾಯಿಸ್ತಾರೋ ಸಿಎಂ ಬದಲಾಯಿಸ್ತಾರೋ ಅದು ಹೈಕಮಾಂಡ್ ತೀರ್ಮಾನ. ನಾಯಕತ್ವ ಕುರಿತ ಚರ್ಚೆಗೆ ಹೈಕಮಾಂಡ್ ಅಂತಿಮ ತೆರೆ ಎಳೆಯಬೇಕು. ಹೀಗೆ ಪರಿಸ್ಥಿತಿ ಮುಂದುವರೆದ್ರೆ ಮುಂದೆ ಸರ್ಕಾರ ಬರೋದೇ ಕಷ್ಟ ಅಂತ ಬಾಂಬ್ ಸಿಡಿಸಿದ್ದಾರೆ. ನಮ್ದು ಹುಟ್ಟುಹಬ್ಬ ಇದೆ, ನಾನು ನಾಳೆ ಇರಲ್ಲ. ನಾಳೆ ಬೆಳಿಗ್ಗೆ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ.
ಅದಕ್ಕೆ ಎಲ್ಲರನ್ನೂ ಒಂದು ಲೈಕ್ ಮೈಂಡೆಡ್ಸ್ ನಾವೆಲ್ಲರೂ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಹೇಳಿದ್ರು. ಎಲ್ಲರನ್ನೂ ಕರೆದು ಒಂದು ಗೆಟ್ ಟುಗೆದರ್ ಮಾಡಿದ್ದೀವಿ. ಇವತ್ತಿನ ಸ್ಥಿತಿನಲ್ಲಿ ನಮ್ಮ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದರೂ ಇದಕ್ಕೊಂದು ಹೈಕಮಾಂಡು ಅಂತಿಮವಾದಂಥ ರೂಪವನ್ನು ಎಳಿಬೇಕು, ಅದನ್ನು ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಆಗಿದೆ. ನಮ್ಮದು ಸ್ಪಷ್ಟ, ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅಂತಕ್ಕಂಥದ್ದಲ್ಲ. ಇದಕ್ಕೆ ಹೈಕಮಾಂಡು ಇಂಟರ್ಫಿಯರ್ ಆಗಿ ಅಂತಿಮವಾದಂಥ ತೆರೆ ಎಳಿಬೇಕು ಅನ್ನೋದು. ನೀವು ಯಾರನ್ನ ಮಾಡ್ತೀರ ಅದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಇದು ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ, ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ, ನಾವು ಯಾರು ಕೂಡ ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂಥ ತೆರೆನೇ ಎಳಿಬೇಕು ಅಂತ ಮನವಿ ಮಾಡ್ತಿದ್ವಿ. ಅಧ್ಯಕ್ಷರು ಬದಲಾಯಿಸ್ತಾರೋ ಇನ್ನೊಬ್ಬರನ್ನ ಬದಲಾಯಿಸ್ತಾರೋ ಅದು ಮುಖ್ಯವಾದ ಪ್ರಶ್ನೆ ಅಲ್ಲ. ಅಂತಿಮವಾದಂಥ ರೂಪ ಕೊಡಿ ಇಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ನಮ್ಮ ಒತ್ತಾಯ ಅಷ್ಟೇ. ಇನ್ನು ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ ಮಾತನಾಡಿ, ಸುಮಾರು 40 ಜನ ಶಾಸಕರು ಹೋಟೆಲ್ನಲ್ಲಿ ಸೇರಿದ್ವಿ. ಸುಳ್ಳೇಕೆ ಹೇಳಬೇಕು, ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಯಾಗಿದೆ. ಅಧಿಕಾರ ಹಂಚಿಕೆ ಗೊಂದಲಕ್ಕೆ ಹೈಕಮಾಂಡ್ ತೆರೆ ಎಳೆಯಬೇಕು ಅಂತ ಆಗ್ರಹಿಸಿದ್ದಾರೆ. ನಾವಂತೂ ಮೊದಲಿನಿಂದಲೂ ಆದ್ಯತೆ ಮೇಲೆ ಮಾತಾಡ್ತಿದ್ವಿ ಸಾಹೇಬ್ರ ಬಗ್ಗೆ. ಈಗ ರಾಜಕಾರಣಿಗಳೆಲ್ಲ ಸೇರಿದ್ದೀವಿ, ಶಾಸಕಗಳು ಸೇರಿದ್ದೀವಿ ಅಂದಮೇಲೆ ಆ ವಿಷಯಗಳು ಚರ್ಚೆ ಮಾಡಲೇಬೇಕು. ಸಾಮಾನ್ಯವಾಗಿ ಚರ್ಚೆ ಆಗಿದೆ, ಆಗಿಲ್ಲ ಅಂತ ಯಾಕೆ ಸುಳ್ಳು ಹೇಳಿದ್ರೆ ಏನು ನಮ್ಮದು ಗೊಂದಲ ಇದೆ 2 ವರ್ಷ ಆ ಗೊಂದಲಕ್ಕೆ ತೆರೆ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಎಲ್ಲರದ್ದು ಒಂದೇ ಅಭಿಪ್ರಾಯ, ಅದ್ರಾಗೇನು ಬದಲಾವಣೆ ಇಲ್ಲ. ಒಂದು ಮುಂದುವರಿಸ್ತೀರಾ, ಯಾವುದು ಕಮಿಟ್ಮೆಂಟ್ ಆಗಿಲ್ಲ 2 ವರ್ಷ ಅನ್ನೋದನ್ನು ಹೈಕಮಾಂಡ್ ಸ್ಪಷ್ಟಪಡಿಸ್ತೀವಿ. ಇಲ್ಲ ಸ್ಪಷ್ಟಪಡಿಸಲ್ಲ, ಹೈಕಮಾಂಡ್ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ 2 ವರ್ಷ, ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕೆ ಒಪ್ಪಿಗೆ ಇದೆ, ನಾವು ಡಿಸ್ಕಸ್ ಆಗಿದೆ, ಮಾತಾಗಿದೆ, ಅದನ್ನಾರು ಮಾಡ್ತೀವಿ, ಯಾವ್ದಾರು ಒಂದು ಮಾಡಿ. ಒಟ್ಟಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದ ಸಚಿವರಾದ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸೇರಿದಂತೆ ಹಲವು ನಾಯಕರು ಆಗಾಗ ಪ್ರತ್ಯೇಕವಾಗಿ ಸಭೆ ಔತಣಕೂಟಗಳನ್ನು ನಡೆಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಡಿಕೆಶಿ ಬಣವು ತಮ್ಮ ಒಗ್ಗಟ್ಟು ಪ್ರದರ್ಶಿಸುವ ಮೂಲಕ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಶಾಸಕರು ಒಟ್ಟಿಗಿರುವ ಫೋಟೋವನ್ನ ಡಿಕೆಶಿ ಬೆಂಬಲಿಗರು ಉದ್ದೇಶಪೂರ್ವಕವಾಗಿಯೇ ಸಾಮಾಜಿಕ ಜಾಲತಾಣಗಳು ಹಾಗೂ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ದಾರೆ ಎನ್ನಲಾಗಿದೆ. ಇದರೊಂದಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ವರ್ಸಸ್ ಡಿಕೆಶಿ ಬಣ ರಾಜಕೀಯ ಮತ್ತೆ ಮುನ್ನೆಲೆಗೆ ಬಂದಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.